ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ. ಜೈ ಶ್ರೀರಾಮ್. ಇವ ಎಷ್ಟು ಚಂದ ಹಾಡಿದಿವ ತಂಗಿ. ಹ್ಞೂ ರೀ ಅತ್ತೀರಿ, ಎಷ್ಟು ಚಂದ ಐತಲ್ರಿ ಹಾಡಿದು. ಕಣ್ಣು ಮುಚ್ಕಾರ ಕೇಳ್ಕೊಂತ ಕುಂತ್ರ ನಾವು ಯಾವುದೋ ಬೇರೆ ಲೋಕದಾಗದ ಅದೇವೇನೋ ಅನಿಸ್ಬಿಡ್ತೈತ್ರಿ. ಅಷ್ಟೊಂದು ದೈವಿಕ ಭಾವನೆ ನಮ್ಮ ಮನಸ್ಸಿನಾಗ ಮೂಡ್ತೈತ್ರಿ. ಹೌದು ಹೌದು, ದೇವ್ರ ಹಾಡುಗಳನ್ನ ಹಂಗೆ ಕಣ್ಣು ಮುಚ್ಚೆ ದೇವ್ರ ಧ್ಯಾನ ಮಾಡ್ಕೊಂತ ಕೇಳ್ಕೊಂತ ಕುಂತ್ರ ನಾವು ಯಾವುದೋ ಒಂದು ಬೇರೆ ಜಗತ್ನ್ಯಾಗ ಅದೇವೇನೋ ಅನಿಸ್ಬಿಡ್ತೈತಿ. ಈಗಂತೂ ರಾಮದೇವರ ಪ್ರತಿಷ್ಠಾಪನೆ ಐತಲ್ರಿ 22ನೇ ತಾರೀಕು. ಅದ್ರ ಸಲುವಾಗಿ ಎಲ್ಲಿ ನೋಡ್ತಿರಲ್ಲೇ ಆ ನಮ್ಮಪ್ಪನ ಹಾಡನ್ನ ತುಂಬಿಟ್ಟಾವ್ ನೋಡ್ರಿ. ಹೌದು ಹೌದು, ಎಲ್ಲರೂ ಹೊಳ್ಳೆ ಆ ರಾಮಾಯಣದ ಕಾಲಕ್ಕನ ಹೊಂಟೇವೇನೋ ಅನ್ಸಕತ್ಬಿಟ್ಟತಿ. ಎಲ್ಲಿ ನೋಡಿದ್ರು ರಾಮ 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 ಅಂತ ಹೇಳಿ ರಾಮನಾಮನ ತುಂಬಿಟ್ಟತಿ. ಏನು ಮಾಡಿದ್ರಿ ಅತ್ತೀರಿ, ನಮಗಂತೂ ಅಷ್ಟು ದೂರ ಹೋಗಿ ಆ ನಮ್ಮಪ್ಪನ ಮೂರ್ತಿ ನೋಡಕ್ಕೆ ಆಗೋದಿಲ್ರಿ. ಇಲ್ಲೇ ಮನ್ಯಾಗ ಕುಂತ್ಕೊಂಡ ಟಿವ್ಯಾಗೆಲ್ಲ ತೋರಿಸ್ತಾರಲ್ರಿ, ಇಲ್ಲೇ ನೋಡಿಕಾರ ರಾಮನಾಮ ಜಪಿಸಿಕಾರ ನಾವು ಆ ವೈಭೋಗನ ಕಣ್ ತುಂಬ್ಕೊಂಡ್ರಾತ್ರಿ. ಹ್ಞೂ ಅಷ್ಟ ಮಾಡೋಣವ. ಅವತ್ತೆಷ್ಟ ಕೆಲಸ ಇದ್ರೂ ಲಘುನ ಮುಗಿಸ್ಕೊಂಡ್ಬಿಡನ್ನು ನಿನ್ನ ಗಂಡಗ ಮಗ್ಗ ಎಲ್ಲರೂ ಕುಂತ್ಕೊಂಡ ಅದನ್ನ ನಮ್ಮಪ್ಪನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಅದನ್ನು ನೋಡೋಣಂತ. ಹ್ಞೂ ರೀ ಅತ್ತೀರಿ, ಅಷ್ಟ ಮಾಡ್ತೇನ್ರಿ. ಹೌದು, ಅತ್ತಿರಿ ಬರ್ರಿ ಅಂತ ಪುರ್ಸೊತ್ತಿಲ್ದಂಗ ನಾನು ಕರ್ಕೊಂಬಂದಿಲ್ಲ. ಏನು ಕೆಲಸ ಐತಿ? ಅಯ್ಯ ಹೌದಲ್ರಿ ಅತ್ತೀರಿ, ಮಾತಾಡುವಕ್ಕಂತ ಮರ್ತ ಬಿಟ್ಟದ್ ನೋಡ್ರಿದ. ಬರ್ರಿಲಿ ಒಂದಿಟ ನಿಮ್ಗೆ ಏನೋ ತೋರ್ಸೋದಿತ್ರಿ. ಮನ್ನಿಂದ ನಿಮ್ಗೆ ಹೇಳ್ಬೇಕನ್ನಕತ್ತೀನಿ, ಟೈಮ ಸಿಗವಲ್ತು ನೋಡ್ರಿದ. ಈಗ ಚಲೋ ಟೈಮ್ ಸಿಕ್ತು, ಅದಕ್ಕೆ ಕರ್ಕೊಂಬನ್ರಿ ನಿಮ್ಮನ್ನ. ಏನು ತೋರ್ಸೋದು? ಏನವ ಅತ್ತೀರಿ? ಮಾತೆತ್ತೀರ ನೀ ಬಾ ಜೋರ ಗಿರ್ಜಕ್ನಂತ ಒಳ್ಳೆ ಸೂಸಿ ಸಿಗ್ಬೇಕಾರ ನೀ ಪುಣ್ಯ ಮಾಡಿದ್ದಿ. ಬಾ ಶನಕೇತಿ ಗಿರ್ಜಕ್ ಹಂಗ ಗಿರ್ಜಕ್ ಹಿಂಗ ಅಂತ ಹೇಳಿ ಬಡಾಯಿ ಕುಚ್ಕೋತಿರಲ್ರಿ. ಅದಕ್ಕೆ ನಿಮ್ಗೆ ಗಿರ್ಜಕ್ಕನ್ ಬಣ್ಣ ಬೈಲ್ ಮಾಡ್ರಾತಂತ ಕರದ್ರಿ. ಏನ ಗಿರ್ಜಕ್ಕನ್ ಬಣ್ಣ ಬೈಲ್ ಮಾಡ್ತೀಯ? ಏನ ತಂಗಿ, ಏನದಂಗ ಹುಚ್ಚರಂಗ್ ಮಾತಾಡ್ರ? ಅತ್ತೀರಿ ತವ್ರ ಮನಿಗೆ ಹೊಂಟಾಳು ನಿಮ್ ಗಿರ್ಜಕ್ಕ. ತವ್ರ ಮನಿಗೆ ನಮ್ಮ ತುಡುಗ್ಲೆ ಏನೇನ್ ತುಂಬ್ಕೊಂಡು ಹೊಂಟಾಳು ನೋಡ್ರಿ. ಇಲ್ಲೊಂದಿಟ ತಡೀರಿ, ಒಂದೊಂದ ತೆಗದ ತೋರಿಸ್ತಾನಂತ. ಕಮಲಕ್ಕ ಊರಿಗೆ ಹೋಗಾಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡೈತಿ. ಆ ಕೈಚೀಲ ಹಂಗೆ ಕಿತ್ತಾಕ್ಬಾರ್ದು ಬಿಡುವ. ಒಬ್ಬರ ಕೈಚೀಲ ಹಂಗೆ ಅವ್ರನ್ನ ಕೇಳೋದ್ಲೆ ಮುಟ್ಟಬಾರ್ದ. ಯಾಕ ಏನು ನಿಂಗೆ ಶಾನೆತನ ಅನ್ನೋದ ಗೊತ್ತಿಲ್ಲನ? ಅಯ್ಯ ಸುಮ್ಮಿರ್ರಿ ಅತ್ತೀರಿ, ಆಕೆರ ತುಡುಗ್ ಮಾಡ್ಕೊಂಡು ಹೊಂಟಾಳು ಆತ್ ತಪ್ಪಲ್ಲ. ನಾ ನೋಡಿರ್ ತಪ್ಪ ಅನ್ನಕತ್ತೀರೇನ್ರಿ? ನೋಡ್ರಿ ನಿಮ್ಮ ಕಣ್ಮುಂದೆ ಆಕೆ ಎಷ್ಟು ತುಡಿಗದಾಳಂತ ತೋರಿಸ್ತಾನೋ, ಆಮೇಲೆ ಮಾತಾಡ್ರಿ. ಇರ್ಲಿ ಬಿಡುವ, ಏನದು ಸಣ್ಣ ಹುಡುಗರಂಗ. ಅತ್ತೀರಿ ನೋಡ್ರಿ, ಬಿಲ್ದ ಹಿತ್ಲಾಗ ದೊಡ್ಡ 3 ಪಪ್ಪಾಳೆ ಹಣ್ಣಾಗಿದ್ದು ಒಂದ ಮನ್ಯಾಗ ಇಟ್ಕಾರ 2 ಹಣ್ಣು ತಗೊಂಡ್ ಹೊಂಟಾಳ ನೋಡ್ರಿ. ಅಯ್ಯ ನಿನ್ನ ಹಣ್ಣಲ್ಲ, ತವ್ರ ಮನೆಗೆ ಹಣ್ಣು ಒಯ್ಬೇಕನ್ನೋದು ಅದ್ರದ್ದು ಆಸೆ ಅಲ್ಲನ? ಅಲ್ಲ ಅವ್ರವು ಬರುವಾಗ ಸಾಕಟ್ ಹಣ್ಣು ಹಂಪ್ಲು ಹಂಗ ಹೊತ್ಕೊಂಡ್ ತಂದ ತರ್ತಾರು. ತಿಂತಿಯಲ್ಲ ಮುಖ ಉಬ್ಬಿಸ್ಕೊಂಡ. ಈಗ 2 ಹಣ್ಣು ಒಯ್ಯೂರಾಗ ಹಣ್ಣು ಒಯ್ಯತಾಳು ಅನ್ನಕತ್ತೀಯನ? ನನ್ನ ಬೈತೀರಿ? ಆಯ್ತು ತಗೋರಿ, ಹಣ್ಣು ಅಷ್ಟ ಅಂತ ತಿಳ್ಕೊಂಡ ಹಿಂಗೆ ಮಾತಾಡತ್ತೀರಿ. ಇರ್ಲ್ರಿ ಅತ್ತೀರಿ, ಈಗ ನೋಡ್ರಿ ಇಲ್ಲೊಂದಿಟ್ಟದ. ಅಲ್ಲ 100-150 ರೂಪಾಯಿ ಡಜನ್ ಬಳಿ ಅದಾವು. 1 ಡಜನು 2 ಡಜನು ಒಯ್ಲಿ ಬಿಡ್ರಿ. ಇಷ್ಟಕ್ಕೊಂದ ಬಳಿ ಅವ್ರ ಅವ್ಗಂತ ಹೇಳಿ ನನ್ನ ತುಡುಗ್ಲೆ ತಗೊಂಡ್ ಹೊಂಟಾಳ್ರಿ. ನೀವ ಹೇಳ್ರಿ, ಇದು ಸರಿ ಏನ್ರಿ? ಅಯ್ಯ ನಿನ್ ಕನಗೇಡಿ, ಮುತ್ತೈದೆಗೆ ಆಭರಣ ಬಳಿ. ಆ ಬಳಿನ ತನ್ನ ತಾಯಿಗೆ ಒಯ್ಬೇಕನ್ನೋದು ಅಕ್ಕಿದು ಒಂದು ಕನಸು. ಬಣ್ಣದ ಬಳಿ ನನ್ನ ತಾಯಿಗೆ ಇದಿರ್ಲಿ ಅಂತ ಹೇಳಿ ಆರಿಸ್ಕೊಂಡ ಪ್ರೀತಿಲೆ ತಗೊಂಡ್ ಹೊಂಟತಿ. ಹೋಗ್ಲಿ ಬಿಡ, ಅದಕ್ಕೂ ಅಡ್ಗಾಲ ಹಾಕ್ತಾರನ? ಅಯ್ಯ ಸಾಕಟ್ಟು ತುಟ್ಟಿದಾವು, ಇಷ್ಟಕ್ಕೊಂದೇ ಒಯ್ಯುದನ್ರಿ? ಓದ್ರಿ ಏನಾತು, ನಮ್ಮವ್ವ ಎಲ್ಲಿ ಹೊರಗೆ ಹೋಗುದಿಲ್ಲ. ನಾನೇ ಒಮ್ಮೆ ಒಂದಿಷ್ಟು ಬಳಿ ಓದ್ಕೊಟ್ನೆ ಅಂದ್ರೆ ಹಾಕೋತಾಳು ಅಂತ ಹೇಳಿ ಒಯ್ಯಾಕತ್ತಾಳು. ಒಯ್ಲಿ ಬಿಡ. ಆತ್ ತಗೋರಿ, ನೀವು ಅಕ್ಕಿ ಪಾರ್ಟಿ ನನ್ನ ಬರೀ ತಡ್ರಿ, ಇನ್ನೂ ಅದಾವು ತೋರಿಸ್ತೇನೆ. ಅತ್ತಿರಿ ನೋಡಿಲ್ದ ಗಿರ್ಜಕ್ಕೆ ಏನ್ ಮಾಡ್ರು ಸರಿ ಅಂತೀರಿ? ಈಗರ ನೋಡ್ರಿ. ಅಲ್ಲ ಹೋಳಿಗೆ ಅಂತ ಕನಕರಿಸಿ ಹೋಳಿಗೆ ಮಾಡ್ಕೊಂಡೇನ್ರಿ ತಿನ್ನಾಕಂತ ಹೇಳಿ ನನಗೊಂದು 4 ಬುಟ್ಟ್ಯಾಗ ಬಿಟ್ಟಕಾರ ಎಲ್ಲ ಹೋಳಿಗೆನೂ ಅವ್ರ ತವ್ರ ಮನೆಗೆ ಕಟ್ಕೊಂಡಾಡ್ರಿ. ನನಗೆ ಹೆಂಗೆ ಸಂಕಟ ಆಗ್ಬಾರ್ದ್ರಿ. ಅಷ್ಟ ಅಲ್ದ ಮತ್ತೆ ನೀನು ಊಟಕ್ಕನು ನನ್ನ ಬುಟ್ಟ್ಯಾಗಿನ ಹೋಳಿಗೆ ನನಗೆ ಕೊಡಾಕತ್ತಾಳ್ರಿ. ಅವ್ರ ಅವ್ಗ ಎಟ್ ಕೆಟ್ಟದಾಳ್ ನೋಡ್ರಿ ಅಂತೀರಿ. ಇದಕ್ಕರ ಬೇಯುಲ್ಲೇನ್ರಿ ನೀವಕಿನ? ಅಲ್ಲೇ 1-4 ಹೋಳಿಗೆ ಕಟ್ಕೊಂಡ್ರ ನಾ ಯಾಕೆ ಬೇಯ್ಬೇಕಾ ಹುಡುಗಿನ?
ಅಲ್ಲ ತವ್ರ ಮನೆಗೆ ಹೊಂಟತಿ ಶಿವಿ ಅಡಿಗಿರ್ಲಿ ಅಂತ ಕಟ್ಕೊಂಡಾಳು. ಅದು ಅಲ್ದ ವರ್ಷಾನ್ ಗಂಟ್ಲೆ ಆಕಿ ತವ್ರ ಮನೆಗೆ ಹೋಗಿ ಬರುವಾಗೊಮ್ಮೆ ರವಾ ಉಂಡಿ, ಬೇಸನ್ ಉಂಡಿ, ಚಕ್ಲಿ, ಶಂಕರಪಾಳೆ, ಚೌಡ ಅವಲಕ್ಕಿ, ಆ ಅವಲಕ್ಕಿ ಅಂತ ಹೇಳಿ ಹಂಗ ತಂದ ತರ್ತಾಳು. ಅವನ್ನೆಲ್ಲ ಮಸ್ತಾಗ್ಯಾವಂತೆ ತಿಂತಿ. ಇದೊಂದ್ಸಲ ನೀನು ಸಸಿ ಹೋಳಿಗೆ ಕಟ್ಕೋರಾಗ ಏನು ದೊಡ್ಡ ಇದಾತ ನಿನಗೆ? ಗೊತ್ತಿತ್ರಿ, ನನಗೆ ಗೊತ್ತಿತ್ರಿ. ನೀವು ಯಾವತ್ತೂ ನನ್ನ ಪರವಾಗಿ ಮಾತಾಡೋದಿಲ್ಲ, ಯಾವತ್ತಿದ್ರು ನನ್ನ ಸೊಸಿ ಪರವಾಗಿ ಏನಾರ ನೀವು. ಆದ್ರೆ ಏನಾತ್ರಿ, ತವ್ರ ಮನೆಗೆ ಹೋಗಿರ್ತಾಳು, ಕಟ್ಕೊಂಡ್ ಬರ್ತಾಳು, ಹಂಗ ಗಂಡ ಮನೆಯಿಂದನೂ ತುಂಬಬೇಕಂತ ಏನ್ರ ಐತೇನ್ರಿ? ಹ್ಞೂ ಇರ್ಲಿ ಬಿಡು, ಏನು ಸಣ್ಣ ಪುಟ್ಟ ವಿಷಯನ ಕಡ್ಡಿ ಓದ್ ಗುಡ್ಡ ಮಾಡ್ಕೊಂಡು ಕುಂತ ಬಿಡ್ತಿ. ಆಕೆ ಅಂದ್ ಮದುವೆ ಮಾಡ್ಕೊಂಡ್ ಬಂದಾಳೋ ಅವತ್ತಿಂದ ನನ್ನ ಪರವಾಗಿ ಒಂದರ ಮಾತು ಮಾತಾಡಿದ್ದೀರೇನ್ರಿ ನೀವು? ಖರೆ ಯಾರ್ದಿರ್ತತೋ ಅವ್ ಪರವಾಗಿ ಮಾತಾಡ್ತಾನವ. ಹೌದ್ ಬಿಡ್ರಿ. ಅಲ್ಲ ಈಕಿನ ಇಷ್ಟಕೊಂಡ ಕಡ್ಲಿ ಗಿಡ ಇಟ್ಕೊಂಡ ನೋಡ್ರಿ ಇದ. ತಿನ್ನೋ ಬದುಕಿಗೆ ಹಂಗೆಲ್ಲ ಹಂಗಸ್ಬಾರ್ದವಾ ಕಮಲಕ್ಕ. ಏನು ನಾ ಕಡ್ಲಿ ಗಿಡ ಹೋದ್ರೆ ಏನು ಕಡಿಮೆ ಆಕತ್ತನ ನಿನಗೆ? ಅಲ್ಲ ವರ್ಷಾನ್ ಗಂಟ್ಲಿ ಹಪ್ಪಳ, ಶಾಂಡ್ಗಿ, ಅಲಸಂದಿ ಶಾಂಡ್ಗಿ, ಬಾಳ್ಕದ ಮೆಣಸಿನ್ಕಾಯಿ ಅಂತ ತವ್ರ ಮನೆಯಿಂದ ಎಲ್ಲ ತೊಗೊಂಬರ್ತಾಳೆ ಗಿರ್ಜಕ್ಕ. ಶಾಂಡ್ಗಿ ಕರ್ಕರ್ಸ್ಕೊಂಡು ತಿಂತಿ, ಅವಾಗ ಏನು ಕಮ್ಮಾಗೋದಿಲ್ಲನ? ಅಯ್ಯ, ನಮ್ಮ ತವ್ರ ಮನೆಯವರು ಮಾಡಿಕೊಡ್ತಿರ್ಕಿಲ್ಲೇನ್ರಿ? ಅದನ್ನ ಹೇಳಿನಿವ ನಾನು. ತಾಯಿ ಮಕ್ಕಳು ಅಂದ್ರೆ ಹಂಗೆ ನಮ್ಮ ಮಕ್ಕಳಿಗೆ ಆದ್ಬೇಕು ಇದ್ಬೇಕು ಅಂತ ಅವ್ರು ಮಾಡಿಕೊಡ್ತಾರು. ಹಂಗೆ ಮಕ್ಕಳನ್ನು ನಮ್ಮ ಅವ್ಗೆ ಅದಿಷ್ಟ, ನಮ್ಮ ಅವ್ಗೆ ಇದಿಷ್ಟ ಅಂತ ಕೊಡೋದ್ರಾಗ ಏನು ದೊಡ್ಡ ತಪ್ಪೈತಿ? ಏನೋ ಅಪರಾಧ ಮಾಡ್ಯಾಳ ಅನ್ನೋರಂಗ ನನ್ನ ಮುಂದೆ ಪಿರಾದಿ ಹೇಳಕ್ ಬಂದಿಯೇನ? ಹೋಗಿ ನಿಮ್ಮ ಮುಂದೆ ಹೇಳಕತ್ತೇನಲ್ರಿ ನನಗೆ ಬುದ್ಧಿ ಇಲ್ರಿ. ಇವೆಲ್ಲ ಹೋಗ್ಲಿ ಬಿಡ್ರಿ ಅತ್ತೀರಿ. ಇಲ್ಲಿ ನೋಡ್ರಿದ ಆ ಪುಟ್ಟಕ್ಕನ ಕೈಲೇ ನನ್ನ ತುಡುಗ್ಲೆ ಸೀರೆ ತೆಗೆಸ್ಕೊಂಡ ಸೀರೆ ತಗೊಂಡ್ ಹೊಂಟಾಳ್ರಿ ಅವ್ರ ಅವ್ಗ. ಅಲ್ಲ ಎಷ್ಟು ಧೈರ್ಯ ಇರ್ಬೇಕ್ರಿ ಈಕಿಗೆ. ನಾ ಇರಾಕಾಗ್ಲಿ ಒಂದ್ ಮಾತು ನನಗೂ ಹೇಳುದ್ಲೆ ಅವ್ರ ಅವ್ಗ ಸೀರೆ ತಗೊಂಡ್ ಹೋಗ್ಕಾಳಂದ್ರ ಹೆಂಗ್ ಧೈರ್ಯ ಮಾಡಿರ್ಬೇಕು ಹೇಳ್ರಿ? ಕಮಲಕ್ಕ, ತಂದೆ ತಾಯಿ ಅಂದ್ರ ದೇವ್ರಿದ್ದಂಗಂತ. ಆ ದೇವ್ರನ್ನ ನಾವು ಕಣ್ಣಿಲೆ ನೋಡಕ್ಕಾಗಲ್ಲ. ಭಗವಂತ ಅವ್ರನ್ನ ತಂದೆ ತಾಯಿ ರೂಪದಾಗ ಕಳಿಸಿರ್ತಾನಂತ. ನಾನು ನೀನು ತಾಯಿಗೆ ಏನಾರ ಸೇವಾ ಮಾಡ್ಬೇಕಂದ್ರ ಅದಾರನ ತಂಗಿ. ಈಗೇನ್ರ ನಾವು ಮಾಡ್ಬೇಕಂದ್ರೂ ಮಾಡಕ್ಕಾಕತ್ತೇವ್? ಇಲ್ಲ. ನಮ್ಮ ಋಣ ಎಷ್ಟಿತ್ತೋ ತಾಯಿ ಸೇವಾ ಮಾಡೋದು ಅದು ಮುಗಿದು ಹೋತ. ತಂದೆ ತಾಯಿ ಇರುವಾಗನ ಅವ್ರನ್ನ ಚಂದಗೆ ನೋಡ್ಕೋಬೇಕು. ನಮಗೆ ಎಷ್ಟಾಕತ್ತೇವ ಅಷ್ಟು ಪ್ರೀತಿ ತೋರಿಸ್ಬೇಕು. ತಾಯಿಗೆ ಪ್ರೀತಿ ತೋರಿಸೆ, ತಾಯಿಗೆ ಉಡಿಸೆ, ತೊಡಿಸೆ, ತಿನ್ನಿಸೆ ನೋಡುವಂಥ ಪ್ರೀತಿ ಆಕೆ ತೀರಿಸ್ಕೊಲಿ. ಆ ಪುಣ್ಯ ಆಕೆಗೆ ಸಿಕ್ಕತಿ, ಅದನ್ನಕ್ಕೆ ಅನುಭವಿಸ್ಲಿ. ಬಿಟ್ಬಿಡ, ಅದಕ್ಕೆ ಯಾಕೆ ಅಡ್ಡಗಾಲ ಹಾಕ್ತಿ? ತಾಯಿ ಮಕ್ಕಳ ಪ್ರೀತಿ ಅನ್ನೋದು ಭಾಳ ಪವಿತ್ರವಾದದ್ದು. ಅದರ ನಡುವು ನಾವು ಹೋಗಿ ಅದು ಹಂಗೆ ಯಾಕ ಇದು ಹಿಂಗೆ ಯಾಕ ಅಂತ ಅಡ್ಡ ಹಾಕೋದು ಅಷ್ಟು ಸರಿ ಅಲ್ಲ. ಹಾಡೈತ್ ಕೇಳಿದಿ ಇಲ್ಲೋ? ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ತಂದೆ ತಾಯಿ ನಮ್ಮ ಕಣ್ಮುಂದೆ ಇದ್ದಾಗನ ಅವ್ರಿಗೆ ಪ್ರೀತಿ, ಕಾಳಜಿ, ವಾತ್ಸಲ್ಯ ಎಲ್ಲನೂ ತೋರಿಸಿ ಅವ್ರ ಸೇವೆ ಮಾಡಬೇಕು. ಆಮೇಲೆ ಸಿಗ್ತದನ ಆ ಪುಣ್ಯ ನಮಗೆ. ಹೌದ್ರಿ ಅತ್ತೀರಿ, ನೀವು ಹೇಳಿದ್ಮೇಲೆ ಈಗ ಅರ್ಥ ಆತ್ರಿ ನನಗೆ. ನಮ್ಮ ಅವ್ಗೆ ಏನಾರ ಕೊಡಬೇಕು ಮಾಡಬೇಕು ಅಂದ್ರೆ ನಮ್ಮ ಅವ್ವ ಏನು ಬರ್ತಾಳನ್ರಿ? ಒಮ್ಮೆ ಕಳ್ಕೊಂಡ್ಮೇಲೆ ಮುಗಿದು ಹೋತ್ರಿ. ಅದಕ್ಕವ ತಾಯಿ ಮಕ್ಕಳು ಪ್ರೀತಿಯಿಂದ ಇರಲಿ, ನಾವು ಯಾಕೆ ನಡಕ್ಕೆ ಹೋಗ್ಬೇಕು? ಅವ್ರು ಚಂದಗೆ ಇದ್ರೆ ಅಷ್ಟ ಸಾಕಲ್ಲ. ಆತ್ರಿ ಅತ್ತೀರಿ, ನಾವು ಏನೇ ಮಾಡ್ಬೇಕಂದ್ರು ನಮ್ಗೆ ಆ ಪುಣ್ಯ ಇಲ್ರಿ. ನನ್ನ ಸೊಸಿಗೆರ ಆ ಪುಣ್ಯ ಆಯ್ತಲ್ರಿ, ಅಕ್ಕ್ಯಾರ ಮಾಡ್ಲಿ ಬಿಡ್ರಿ. ಆತ್ ತಗೋರ್ವ, ನಿನ್ನ ಬೀಗ್ತಿ ಇವತ್ತು ಊರಿಗೆ ಹೊಂಟು ನಿಂತಾಳನೋ ಅಲ್ಲ, ಆಕಿಗೆ ಚಂದಗೆ ಒಗಾಟ್ ಮಾಡಿ ಅಡಿಗೆ ಅದು ಮಾಡಿ ಕಟ್ ತಂಗಿ, ಹಂಗೆ ಕಳಿಸ್ಬೇಡ. ಹೌದಲ್ರಿ ಅತ್ತೀರಿ, ವೈನಿ ಇವತ್ತು ಊರಿಗೆ ಹೊಂಟಾರ್ರಿ. ಗಿರ್ಜಕ್ಕೆ ಹೇಳ್ತಂತ ಹೇಳ್ರಿ, ಒಂದು ಸ್ವಲ್ಪ ಅಡಿಗೆ ಮಾಡೋಣ ಇಬ್ರು ಕೂಡ ಅಡಿಗೆ ತೊಗೊಂಡು ಹೋಗಂತೆ ಅಂತ ಹೇಳಿ ಹೋಗೇ ಬರ್ತಂತ ಹೇಳ್ರಿ ಅತ್ತಿ. ಹಂಗಾರ ಆತ್ ತಗೋ ತಂಗಿ. ಎಷ್ಟೋ ಮಕ್ಕಳು ತಂದೆ ತಾಯಿ ಇಲ್ದ ಅನಾಥರಾಗಿನೇ ಬೆಳಿತಾರ್ರಿ. ಅವ್ರು ಯಾವತ್ತು ತಾಯಿ ತಂದೆ ಪ್ರೀತಿನ ಕಂಡಿರೋದಿಲ್ಲ. ಅಂಥದ್ರಾಗ ತಂದೆ ತಾಯಿ ಇದ್ದ ಎಲ್ಲ ಪಡ್ಕೊಂಡು ಬಂದವರು ಆ ಪ್ರೀತಿ ಬೆಲೆ ಅರ್ಥ ಮಾಡ್ಕೋಬೇಕ್ರಿ. ಅರ್ಥ ಮಾಡ್ಕೊಂಡೆ ಅವ್ರನ್ನ ನೋಡ್ಕೋಬೇಕು. ನಂದು ತಪ್ಪಾತ್ರಿ, ಕ್ಷಮಿಸ್ಬಿಡ್ರಿ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.